ಮುಂಚೆ ಒಂದು ವಿಡಿಯೋ ಮಾಡಿದೆ ಯೂಟ್ಯೂಬ್ ಅವರು ಹೊಸ ಅಪ್ಡೇಟ್ ತರ್ತೀರಂತ ಅದೇನೋ ಅದು ಹೈಪ್ ಫೀಚರ್ ಅಂತ ಈ ಹೈಪ್ ಫೀಚರ್ ಬಗ್ಗೆ ಯೂಟ್ಯೂಬ್ ಅವರು ನಮಗೆ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ ಇದರ ಪಾಲಿಸಿ ಬಗ್ಗೆ ತಿಳಿಸಿದರೆ ಹಾಗೂ ಕೂಡ ಇದೊಂದು ಮಾನಿಟೈಸೇಷನ್ ಫೀಚರ್ ಕೂಡ ಆಗಬಹುದು ಅಂತ ಹೇಳ್ತಾ ಇರುವಂತದ್ದು ಯೂಟ್ಯೂಬ್ ಅವರು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಯೂಟ್ಯೂಬ್ ಹೈಪ್ ಪಾಲಿಸೀಸ್ ಹಾಗೂ ಕೂಡ ಯಾವಾಗ ಇದು ಲಾಂಚ್ ಆಗಬಹುದು ಅಂತ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಚಿಕ್ಕ ಯೂಟ್ಯೂಬರ್ ಆಗಲಿ ಹೊಸ ಯೂಟ್ಯೂಬರ್ಸ್ ಆಗಲಿ ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಲೇಬೇಕು ಎಂತಕಂದ್ರೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನ ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಫ್ರೀ ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಅಲ್ಲ ಫ್ರೀಯಾಗಿ ಕೂಡ ಹೆಲ್ಪ್ ಮಾಡ್ತೀನಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಜಸ್ಟ್ ವಾಟ್ಸ್ಆ್ಯಪ್ ಮಾಡಿ 24/7 ನಿಮಗೆ ಹೆಲ್ಪ್ ಲೈನ್ ನೀಡ್ತೀನಿ ಬನ್ನಿ ನಮ್ಮೊಂದು ಕಾಂಟೆಂಟ್ಗೆ ಹೋಗೋಣ ಈಗ ಫಸ್ಟು ಈ ಹೈಪ್ ಏನಿದೆಯಲ್ಲ ಫಸ್ಟ್ ಇದ್ರ ಬಗ್ಗೆ ಪಾಲಿಸಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಹೈಪ್ ಹೇಗೆ ಕೊಡೋದು ಒಬ್ಬ ವ್ಯೂವರ್ ಅಂತ ತಿಳ್ಕೊಳ್ಳೋಣ ಹೈಪ್ ಇದೆಯಲ್ಲ ಇದೊಂಥರ ಎಂಗೇಜ್ಮೆಂಟ್ ಫೀಚರ್ಸ್ ಅಂತಲೇ ಹೇಳ್ಬೋದು ಇದು ಹೌದು ನೀವೇನು ಕೊಡ್ತೀರೋ ಒಬ್ಬ ವ್ಯೂವರ್ ಬರ್ತಾನಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಅಥವಾ ಡಿಸ್ಲೈಕ್ ಕಮೆಂಟ್ ಶೇರ್ ಈ ರೀತಿ ಮಾಡ್ತಾನಲ್ಲ ಇದು ಎಂಗೇಜ್ಮೆಂಟ್ ಅಂತಾರೆ ಅದಕ್ಕಿಂತ ಇದು ದೊಡ್ಡದು ಅಂದರೆ ಅದಕ್ಕಿಂತ ಬಿಯಾಂಡ್ ಇದು ಅಷ್ಟೊಂದು ದೊಡ್ಡದಾಗಿದೆ ಹಾಗೂ ಕೂಡ ಪವರ್ಫುಲ್ ಫೀಚರು ಅದು ಹೈಪ್ ಅಂತ ಈಗ ಈ ಹೈಪ್ ಫೀಚರ್ ಯಾರ್ಯಾರಿಗೆ ತೋರಿಸೋದು ಒಬ್ಬ ವ್ಯೂವರ್ ನೋಡ್ತಾನಂತ ಅಂದರೆ ಈಗ ಸಪೋಸ್ ನಿಮ್ದು ಯೂಟ್ಯೂಬ್ ಚಾನಲ್ ಇರುತ್ತೆ ಅಂತ ಅಂದರೆ 5 ಲಕ್ಷ ಕಮ್ಮಿ ನಿಮ್ಮ ಒಂದು ಚಾನಲ್ಗೆ 5 ಲಕ್ಷ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರುತ್ತಲ್ಲ ಅಂಥ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅವರು ಸ್ಮಾಲ್ ಅಂದರೆ ಚಿಕ್ಕ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೈಪ್ ಕೊಡ್ಬೋದು ಎಸ್ಪೆಷಲಿ ವ್ಯೂವರ್ಸ್ ಹೌದು ಅವಾಗ ಹೈಪ್ ಕೊಡ್ಬೋದು ಹೈಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅದ್ರ ಮೇಲಿದ್ದೀರಾ ಅಂತ ಅಂದರೆ ಎಲಿಜಿಬಲ್ ಇಲ್ಲ ಇದೊಂದು ಕ್ಲೀನಾಗಿ ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅವಾಗ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಹೈಪ್ ಫೀಚರ್ಗೆ ಈಗ ಒಬ್ಬ ವ್ಯೂವರ್ ಇರ್ತಾನಲ್ಲ ನಿಮಗೆ 2000 ಹೈಪ್ ಪಾಯಿಂಟ್ಸ್ನ ಕಳಿಸ್ಬೋದು ಅದು ಈಗ ಸಪೋಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರ ಅಂತ ಅಂದರೆ ಅದು ಬಂದ್ಬಿಟ್ಟು 7 ದಿವಸ ಅಂದರೆ 1 ವಾರವರೆಗೂ ಟೈಮ್ ಲೈನ್ ಇರುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋಗೆ ಹೈಪ್ ಕೊಡೋಕ್ಕೆ ಅದಾದಮೇಲೆ ಇರೋದಿಲ್ಲ ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಆವಾಗ 1 ವಾರದಲ್ಲಿ ಒಬ್ಬ ವ್ಯೂವರ್ ಒಂದು ವಿಡಿಯೋನ 3 ಸತಿ ಹೈಪ್ ಮಾಡ್ಬೋದು 3 ಸತಿ ಹೈಪ್ ಮಾಡ್ಬೋದು ಅದಕ್ಕಿಂತ ಮೇಲೆ ಮಾಡೋಕ್ಕಾಗಲ್ಲ ಅದು ಕೂಡ ಮಾಡ್ಬೋದು ಹೇಗೆ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇರ್ತೀನಿ ಫಸ್ಟ್ ಇದು ಪಾಲಿಸಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹೇಳ್ದಾನ ನಿಮಗೆ 1 ವಾರದಲ್ಲಿ ಒಬ್ಬ ವ್ಯೂವರು 3 ಸತಿ ಆ ಪರ್ಟಿಕ್ಯುಲರ್ ಏನಿದೆ ವಿಡಿಯೋನ ಹೈಪ್ ಮಾಡ್ಬೋದು ಹೈಪ್ ಮಾಡ್ತಾರಲ್ಲ 7 ದಿವಸದಲ್ಲಿ ವ್ಯೂವರ್ಸು ಅಲ್ಲಿ 1 ವಾರಕ್ಕೆ 100 ವಿಡಿಯೋಸ್ ಇರುತ್ತೆ ಅದು ಲೀಡ್ ರಿಪೋರ್ಟ್ ಮಾಡಿಬಿಟ್ಟು ಯಾರು ಜಾಸ್ತಿ ಹೈಪ್ ಪಾಯಿಂಟ್ಸ್ ಬಂದಿದೆ ಅಂತ ಅಲ್ಲಿ ನಮಗೆ ತೋರಿಸುತ್ತೆ ಈ ಫೀಚರು ಕರೆಂಟ್ಲಿ ಟೆಸ್ಟ್ ಆಗ್ತಾ ಇರುವಂಥದ್ದು ಬೇಟಾ ಟೆಸ್ಟಿಂಗ್ ಅಂತಾರೆ ಇದು ತೈವಾನು ಬ್ರೆಜಿಲ್ಲು ಟರ್ಕಿ ಈ ರೀತಿ ಜಾಗದಲ್ಲೆಲ್ಲ ಟೆಸ್ಟಿಂಗ್ ನಡೀತಾ ಐತಿ ಇವ್ರೇನು ಹೇಳ್ತಿದ್ದಾರೆ ಯೂಟ್ಯೂಬ್ ಅವರು 50,000 ಯೂನಿಕ್ ಚಾನಲ್ಸ್ ಅಂದರೆ 50,000 ಚಾನಲ್ ಇರುತ್ತೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರಂತಾರೆ ಡೈಲಿ 50,000 ವಿಡಿಯೋಸ್ ಅಂತ ಇಟ್ಕೊಳ್ಳಿ 50,000 ವಿಡಿಯೋಸ್ ಐತಲ್ಲ 5 ಮಿಲಿಯನ್ ಆಡಿಯನ್ಸ್ಗೆ ಶೋ ಮಾಡುತ್ತೆ ಹೈಪ್ ಮಾಡೋಕ್ಕೋಸ್ಕರ ಪರ್ಟಿಕ್ಯುಲರ್ 50,000 ವಿಡಿಯೋಸ್ ಅಂತ ಹೇಳ್ತಾ ಇರುವಂಥದ್ದು ಅದು ಬೇಟಾ ಟೆಸ್ಟಿಂಗ್ ಕಂಪ್ಲೀಟ್ ಆಗಬೇಕು ಅಂತಲೇ ಹೇಳ್ಬೋದು ಈಗ ಹೆಂಗೆ ಈ ಪರ್ಟಿಕ್ಯುಲರ್ ಫೀಚರ್ ಇದೆ ಮಾನಿಟೈಸೇಷನ್ ಫೀಚರ್ ಆಗ್ಬೋದು ಅಂತ ಹೇಳ್ತೀನಿ ಹೇಗೆ ಅಂತ ಅಂದರೆ ಜಸ್ಟ್ ಸಿಂಪಲ್ ಅದು ಈಗ ಸಪೋಸ್ ಹೇಳ್ದಾನ ನಿಮಗೆ 1 ವಾರ ಇರುತ್ತೆ ಅಂದರೆ 7 ಡೇಸ್ 1 ವಾರ ಇರುತ್ತೆ ಅಂತ ಅಂದರೆ ಒಬ್ಬ ವ್ಯೂವರ್ 3 ಸತಿ ಹೈಪ್ ಮಾಡ್ಬಿಟ್ಟ ಅಂತ ಅಂದರೆ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಆದರೆ ಕಾಸು ಕೊಡಬೇಕಾದ್ರೆ ಹೈಪ್ ಕೂಡ ಮಾಡಬಹುದು ಅಂತಲೇ ಹೇಳ್ಬೋದು ಹೌದು ನಿಜ ಮಾನಿಟೈಸೇಷನ್ ಆಗುತ್ತಂತ ಅಂದರೆ ಅವಾಗ ವ್ಯೂವರು ಕಾಸು ಕೊಡ್ತಾನೆ ಯೂಟ್ಯೂಬ್ ಅವ್ರಿಗೆ ಅವಾಗ ಯೂಟ್ಯೂಬ್ ಅವ್ರು ಕಾಸು ರಿಸೀವ್ ಮಾಡಿಕೊಂಡು ಶೇರ್ ಮಾಡ್ಕೊತಾರೆ ನಿಮಗೆಲ್ಲ ಗೊತ್ತಲ್ಲ 50 50 55 45 ಈ ರೀತಿ ಎಲ್ಲ ಶೇರ್ ಮಾಡ್ಕೊತಾರೆ ಕ್ರಿಯೇಟರ್ ಕೂಡ ಹಾಗೂ ಕೂಡ ಯೂಟ್ಯೂಬ್ ಅವರು ಈಗ ಕರೆಕ್ಟಾಗಿ ಹಿಂಗೆ ಪರ್ಸೆಂಟೇಜ್ ಶೇರ್ ಆಗಂತ ಹೇಳ್ತಿಲ್ಲ ಆದರೆ ಶೇರ್ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು ಯೂಟ್ಯೂಬ್ ಅವರು ಕ್ರಿಯೇಟರ್ಗೂ ಹಾಗೂ ಯೂಟ್ಯೂಬರ್ ಎರಡಿಗೂ ಶೇರ್ ಆಗುತ್ತೆ ಹಾಗೂ ಕೂಡ ಆ ವಿಡಿಯೋಗೆ ಯೂಟ್ಯೂಬ್ ಅವರು ಇನ್ನು ಹೈಪ್ ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೂ ಕೂಡ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಮತ್ತು ತುಂಬ ಜನ ಕೇಳ್ಬೋದು ಈಗ ಸಪೋಸ್ ಒಬ್ಬ ವ್ಯೂವರ್ ಇರ್ತಾನಂತ ಅಂದರೆ ಜಾಸ್ತಿ ಎಂಗೇಜ್ಮೆಂಟ್ ಬರುತ್ತೆ ಅವನ ಹತ್ರ ಸಬ್ಸ್ಕ್ರೈಬರ್ ಲೈಕ್ ಶೇರ್ ಇದೆಲ್ಲ ಮಾಡ್ತಾನೆ ಅವನು ಆದರೆ ಒಂದೇನಂತ ಅಂದರೆ ಅವ್ನು ಹೈಪ್ ಮಾಡಲ್ಲ ಆ ವಿಡಿಯೋನ ಇದರಿಂದ ಆ ಪರ್ಟಿಕ್ಯುಲರ್ ವಿಡಿಯೋ ಸರ್ಚ್ ರ್ಯಾಂಕಿಂಗ್ ಆಗಲಿ ಅಥವಾ
ಏನಾದರೂ ಜಾಸ್ತಿ ಸಜೆಷನ್ ಮಾಡೋದಾಗಲಿ ಯೂಟ್ಯೂಬ್ ಆಲ್ಗೊರಿಥಮು ಇದು ತುಂಬ ಎಫೆಕ್ಟ್ ಆಗುತ್ತೆ, ಅವಾಗ ನಿಮ್ಮ ವ್ಯೂಸ್ಗಳು ಡೌನ್ ಆಗುತ್ತೆ ಅಂತ ತುಂಬ ಜನ ಹೇಳ್ಬೋದು. ಆ್ಯಕ್ಚುಲಿ ಇದು ತಪ್ಪು. ಇದೇನು ಎಂಗೇಜ್ಮೆಂಟ್ಗೆ ಎಫೆಕ್ಟ್ ಮಾಡೋದಿಲ್ಲ. ಇದೇ ಬೇರೆ, ಎಂಗೇಜ್ಮೆಂಟ್ ಬೇರೆ. ಇದೊಂದು ಪಾಯಿಂಟ್ನ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ತುಂಬ ಕನ್ಫ್ಯೂಷನ್ ಆಗ್ತಾರೆ ಜನ. ಎಂಗೇಜ್ಮೆಂಟ್ ಡಿಪೆಂಡ್ ಆಗೋದು ನಿಮ್ಮ CTR ಆಡಿಯನ್ಸ್ ರಿಟೆನ್ಷನ್ ಮೇಲಿಲ್ಲ. ಆಮೇಲೆ ಕೂಡ ಎಷ್ಟು ಜನ ನಿಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಆಗಿರ್ತಾರೆ, ಲೈಕ್ ಮಾಡ್ತಾರೆ, ಅದ್ರ ಮೇಲೆ ಎಂಗೇಜ್ಮೆಂಟ್ ಡಿಪೆಂಡ್ ಆಗುತ್ತೆ, ಅವು ಕೂಡ ಇನ್ಕ್ರೀಸ್ ಆಗುತ್ತೆ. ಆದರೆ ಅದ್ರಿಗೂ ಏನು ಸಂಬಂಧ ಇಲ್ಲ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇದೊಂಥರ ಮಾನಿಟೈಸೇಷನ್ ಫೀಚರ್ ಸೂಪರ್ ಆಗಿದೆ. ಆವಾಗ ನೀವು ಕೇಳ್ಬೋದು ಭರತ್ ಯಾವಾಗ ಲಾಂಚ್ ಆಗುತ್ತೆ ಅಂತ. ನಾನು ತುಂಬ ವೇಟಿಂಗಲ್ಲಿ ಇದ್ದೀನಿ. ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ದಾನ ಮುಂಚೆ ನಿಮಗೆ ಬೇಟಾ ಟೆಸ್ಟಿಂಗ್ ನಡೀತೈತೆ ಬ್ರೆಜಿಲ್, ಟರ್ಕಿ, ಟೈವಾನ್ನಲ್ಲಿ. ಹೇಳ್ದಲ್ಲಿ ಬೇಟಾ ಟೆಸ್ಟಿಂಗ್ ಚೆನ್ನಾಗಿ ರಿಸಲ್ಟ್ ಬಂದರೆ 4 ವಾರ ಮಾಡ್ತಾರಂತೆ ಈ ಬೇಟಾ ಟೆಸ್ಟಿಂಗು. 4 ವಾರ ಮಾಡ್ತಾ ಬೇಟಾ ಟೆಸ್ಟಿಂಗು ಚೆನ್ನಾಗಿ ಒಂದು ರಿಸಲ್ಟ್ ಬಂದರೆ ಯೂಟ್ಯೂಬರ್ಸ್ ಅಥವಾ ಕ್ರಿಯೇಟರ್ಸ್ ಕಡೆಯಿಂದ ಆವಾಗ ಯೂಟ್ಯೂಬರ್ 1 by 1 ಕಂಟ್ರಿಗೂ ಲಾಂಚ್ ಮಾಡ್ತಾ ಬರ್ತಾ ಇರ್ತಾರೆ. ನೆಕ್ಸ್ಟ್ ಕಂಟ್ರಿ USA, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಈ ರೀತಿ ಲಾಂಚ್ ಮಾಡ್ತಾರೆ. ಹಾಗೂ ಕೂಡ ನಮ್ಮ ಭಾರತಕ್ಕೆ ಅತಿ ಶೀಘ್ರದಲ್ಲಿ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ತಿಂಗಳು ನಾವು ಕಾಯಬೇಕಾಗುತ್ತಷ್ಟೇ ಅಂತಲೇ ಹೇಳ್ಬೋದು. ఎందుకంದರೆ ನನಗನ್ಸುತ್ತೆ ಇದೆಲ್ಲ ಬೇಟಾ ಟೆಸ್ಟಿಂಗ್ ನಡೆದ ಮೇಲೆ ನಮ್ಮ ಭಾರತಕ್ಕೆ ತರ್ಬೋದು ಅಂತ ನನ್ನ ಅಭಿಪ್ರಾಯ. ಹೇಳೋಕ್ಕಾಗಲ್ಲ, ರೂಮರ್ಸ್ ಇದ್ರ ಬಗ್ಗೆ ಜಾಸ್ತಿ ಬರ್ತಾ ಇರೋವಂಥದ್ದು. ನಾನು ತುಂಬ ಈ ಫ್ಯೂಚರ್ಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ఎందుకంದರೆ ಕ್ರಿಯೇಟರ್ಸ್ಗೂ ಒಂಥರ ಚೆನ್ನಾಗಿ ಫೀಲಿಂಗ್ ಬರುತ್ತೆ. ಹಾಗೂ ಕೂಡ ಇನ್ನೊಂದೇನಂತ ಅಂದರೆ ಹೇಳ್ದಲ್ಲ, ಲೀಡರ್ ಬೋರ್ಡ್ನಲ್ಲಿ ನೀವು ಅಕಸ್ಮಾತ್ ಏನಾದರೂ ಟಾಪ್ 1, ಟಾಪ್ 3, ಟಾಪ್ 4 ಈ ರೀತಿ ಎಲ್ಲ ನೀವು ಲೀಡರ್ ಬೋರ್ಡ್ ರ್ಯಾಂಕಿಂಗ್ ಬಂದುಬಿಟ್ರೆ ಅಲ್ಲಿ ತೋರಿಸುತ್ತೆ ನಿಮ್ಗೊಂದು ಸ್ಪೆಷಲ್ ಬ್ಯಾಚ್ ಕೊಡುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋಗೆ. ಈಗ ಹೆಂಗೆ ಟ್ರೆಂಡಿಂಗ್ ವಿಡಿಯೋಸ್ ನಂಬರ್ 1 ಟ್ರೆಂಡಿಂಗ್, ನಂಬರ್ 2 ಟ್ರೆಂಡಿಂಗ್, ನಂಬರ್ 17 ಟ್ರೆಂಡಿಂಗ್, ಈ ಥರ ಟ್ರೆಂಡಿಂಗ್ ಬ್ಯಾಚಸ್ ಕೊಡ್ತಾರಲ್ಲ ಆ ವಿಡಿಯೋಗೆ ಮೆನ್ಷನ್ ಮಾಡ್ತಾರಲ್ಲಿ. ಆವಾಗ ಹಾಗೆ ಹೈಪ್ಡ್ ವಿಡಿಯೋ, ಮೋಸ್ಟ್ ಹೈಪ್ಡ್ ವಿಡಿಯೋ ಅಂತ ಅಲ್ಲಿ ತೋರಿಸುತ್ತೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 17th ರ್ಯಾಂಕ್, 20th ರ್ಯಾಂಕ್, 100th ರ್ಯಾಂಕ್ ಈ ರೀತಿ ನಿಮಗೆ ತೋರಿಸುತ್ತೆ. ಹಾಗೂ ಕೂಡ ನಿಮ್ಗೊಂದು ಸ್ಪೆಷಲ್ ಬ್ಯಾಚ್ ಕೊಡ್ತಾರೆ ಆ ಪರ್ಟಿಕ್ಯುಲರ್ ವಿಡಿಯೋಗಂತಲೇ ಹೇಳ್ಬೋದು. ಇದು ಕೂಡ ಸೂಪರ್ ಆಗಿದೆ ಮಾತ್ರ. ನಾನು ಕೂಡ ಈ ಫೀಚರ್ಗೆ ತುಂಬ ಅಂದರೆ ತುಂಬ ವೇಟಿಂಗಲ್ಲಿ ಇದ್ದೀನಿ. ಇಷ್ಟಾಯಿತು ಈ ಹೈಪ್ ಬಗ್ಗೆ ಕಂಪ್ಲೀಟ್ ಆಗಿ ಪಾಲಿಸೀಸ್ ಹಾಗೂ ಕೂಡ ಮಾನಿಟೈಸೇಷನ್ ಏನಿದೆ ಪಾಲಿಸೀಸ್ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಫೀಚರ್ ಯಾರ್ಯಾರು ಕಾಯ್ತಾ ಇದ್ದೀರಾ, ಈ ಫೀಚರ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಡೌಟ್ ಇದ್ದರೆ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಜಸ್ಟ್ ವಾಟ್ಸಪ್ ಮಾಡಿ 24 hours ನಿಮಗೆ ಹೆಲ್ಪ್ ಲೈನ್ ನೀಡ್ತೀನಿ. ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.